ಹಾಯ್ ನಮಸ್ತೆ. ತಮ್ಲೈನ್ ನೋಡಿದ್ದೀರಾ? ಇಡ್ಲಿ ತಟ್ಟೆನಲ್ಲಿ ಮುದ್ದೆನಾ ಅಂತ. ನಿಜವಾಗ್ಲೂ ನಿಜಾನೇ. ಇಡ್ಲಿ ತಟ್ಟೆನಲ್ಲಿ 5 ನಿಮಿಷಕ್ಕೆ ಕೋಲಿಲ್ದಿರ ಗಂಟಿಲ್ದಿರ ಸೂಪರಾಗಿ ಬೆಣ್ಣೆ ಥರ ಮುದ್ದೆ ಮಾಡ್ಬೋದು. ಇದಂತೂ ಸತ್ಯ. ಇದು ನನ್ನ ಹೊಸ ಪ್ರಯತ್ನ. ಇದು ನನ್ನ ಮನೆಯಲ್ಲಿ ನಾನು ಟ್ರೈ ಮಾಡಿರೋದ್ರಿಂದ, ಇದು ಸಕ್ಸಸ್ ಆಗಿರೋದ್ರಿಂದ ನಿಮ್ಗೆ ಹೇಳ್ಕೊಡ್ತೀನಿ. ಯಾಕಂದರೆ ಮುದ್ದೆ ಮಾಡೋವಾಗ ನಾನು ಯಾವಾಗಲೂ ಜಾಸ್ತಿ ನೀರು ಹಾಕ್ತೀನಿ, ಇಲ್ಲ ಒಂದೊಂದು ಸತಿ ಕಡಿಮೆ ನೀರು ಹಾಕ್ತೀನಿ, ಗಟ್ಟಿ ಆಗಿಬಿಡುತ್ತೆ. ಇಲ್ಲ ಅಂದರೆ ಮಿಕ್ಸ್ ಮಾಡೋವಾಗ ಉಂಡೆ ಉಂಡೆ ಒಳಗೆ ಬಂದುಬಿಡುತ್ತೆ, ಮುದ್ದೆ ತಿನ್ನೋಕ್ಕಾಗಲ್ಲ. ಈ ಥರ ನಾನು ಮಾಡಿ, ಇದು ನನ್ನ ಪ್ರಯತ್ನ. ಇದು ಮಾಡಿದಾಗಿಂದ ಡೈಲಿ ಮುದ್ದೆ ಮಾಡಿ ತಿಂತೀನಿ. ನಿಜವಾಗ್ಲೂ ಹೇಳ್ತೀನಿ, ಕೋಲಲ್ಲಿ ಎಕ್ಸ್ಪೀರಿಯನ್ಸ್ ಅವ್ರು ಮಾಡೋದಕ್ಕಿಂತ ಸಾಫ್ಟಾಗಿ ಬೆಣ್ಣೆ ಥರ ಬರುತ್ತೆ ಇದು. ಅಂದರೆ ಇದನ್ನು ಹೇಗೆ ಮಾಡೋದಂತ ಹೇಳಿದ್ರೆ, ಹಸಿಟ್ಟು ಎತ್ಕೊಳ್ಳಿ. ನಿಮ್ಗೆ 1 ಮುದ್ದೆ ಬೇಕಾ 2 ಮುದ್ದೆ ಬೇಕಾ ಅದು ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಅದು ಎತ್ಕೊಂಡು ನೀರು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವ ಥರ ಮಿಕ್ಸ್ ಮಾಡ್ಕೊಳ್ಬೇಕಂದ್ರೆ, ತುಂಬ ನೀರು ಇರಬಾರ್ದು, ತುಂಬಾ ಗಟ್ಟಿ ಇರಬಾರ್ದು. ತುಂಬ ಗಟ್ಟಿ ಇದ್ರೂ ಕೂಡ ಮುದ್ದೆ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಂದಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ, ಅದನ್ನು ಮುದ್ದೆ ಹಿಡಿಯೋಕ್ಕಾಗಲ್ಲ. ತುಂಬ ನೀರಾದ್ರೂ ಬರಲ್ಲ. ಮೀಡಿಯಮ್ ಕನ್ಸಿಸ್ಟೆನ್ಸಿ ಅಂದರೆ ನಾವು ದೋಸೆ ಮಾಡ್ತೀವಲ್ಲ, ದೋಸೆ ಅಷ್ಟು ಇದ್ದರೆ ಸಾಕು. ತುಂಬ ಸಾಫ್ಟಾಗಿ ಮುದ್ದೆ, ಕೆಲವರೆಲ್ಲ ತುಂಬ ಸಾಫ್ಟಾಗಿ ತಿಂತೀರ, ಅವರು ಸ್ವಲ್ಪ ನೀರಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿರೋರು, ಗಟ್ಟಿ ಮುದ್ದೆ ತಿನ್ನೋರು ಇಡ್ಲಿ ಬ್ಯಾಟರ್ ಥರ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ಮುದ್ದೆ ಬರೋದು. ತುಂಬ ಗಟ್ಟಿಯಾದರೆ ನಿಜವಾಗ್ಲೂ ಮುದ್ದೆ ಬರಲ್ಲ. ಇದು ಸ್ವಲ್ಪ ಐಡಿಯಾ ಇರಬೇಕು. ಮತ್ತು ಕೆಲವರು ಅಕ್ಕಿ ಹಾಕಿ ಅಂದರೆ ನುಚ್ಚಾಕಿ ಮುದ್ದೆ ಮಾಡ್ತಾರೆ. ಅವ್ರು ಏನು ಮಾಡಬೇಕಂದ್ರೆ, ಫಸ್ಟೇ ನುಚ್ಚನ್ನ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಅನ್ನ ಆದಮೇಲೆ ಈ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಇಡ್ಲಿ ತಟ್ಟೆ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಎಲ್ಲ ಸವರ್ಕೊಳ್ಳಿ. ಎಲ್ಲ ಕಡೆನೂ ಇದು ಮಾಡ್ಕೊಳ್ಳಿ, ಯಾಕಂದರೆ ಅಂಟಲ್ಲ. ನಿಜವಾಗ್ಲೂ ಹೇಳ್ತೀನಿ, ಸೂಪರ್ ಸಾಫ್ಟಾಗಿ ಮುದ್ದೆ ಬರುತ್ತೆ. ಚೆನ್ನಾಗಿ ಬೆಣ್ಣೆ ಥರ ಮುದ್ದೆ ಬರುತ್ತೆ. ನಿಜವಾಗ್ಲೂ ಈ ಥರ ಒಂದ್ಸತಿ ಟ್ರೈ ಮಾಡಿ. ನೀವು ಕೂಡ ಡೈಲಿ ಮುದ್ದೆ ತಿನ್ನೋಕ್ಕೆ ಇಷ್ಟಪಡ್ತೀರಾ. ಯಾಕಂದರೆ ಈ ಕಾಲದಲ್ಲಿ ಮುದ್ದೆ ತಿನ್ನಬೇಕು ಅನಿಸುತ್ತೆ, ಆದರೆ ಆ ಗಂಟಾಗೋದು ಮತ್ತು ಮಿಕ್ಸ್ ಮಾಡೋದು ಕನ್ಸಿಸ್ಟೆನ್ಸಿ ಎಷ್ಟೇ ಮಾಡಿದ್ರೂ ಒಂದು ತಪ್ಪು ಮಾಡ್ತೀವಿ. ಅದರಿಂದ ಮುದ್ದೆ ತಿನ್ನೋಕ್ಕೆ ಇಷ್ಟ, ಆದರೆ ಮಾಡೋಕ್ಕೆ ಕಷ್ಟ. ಆದ್ದರಿಂದ ಈ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಕೂಡ ಡೈಲಿ ಮುದ್ದೆ ತಿನ್ನೋಕ್ಕೆ ಇಷ್ಟಪಡ್ತೀರ. ಅಷ್ಟು ಚೆನ್ನಾಗಿ ಬೆಣ್ಣೆ ಥರ ಇರುತ್ತೆ. ಯಾಕಂದರೆ ಮುದ್ದೆ ತಿನ್ನಲೇಬೇಕು. ಕ್ಯಾಲ್ಶಿಯಂ ಅಯನ್ ತುಂಬಾ ಇದೆ ಇದರಲ್ಲಿ. ಆದರೆ ಒಂದು ದಿವಸಕ್ಕೆ ಒಂದು ಸತಿ ಆದರೂ ಮುದ್ದೆ ತಿನ್ನೋ ಅಭ್ಯಾಸ ಮಾಡ್ಕೊಳ್ಳಿ. ಎಲ್ಲರೂ ಯಾಕೆ ತಿನ್ನಲ್ಲ ಅಂದರೆ ಮಾಡೋಕ್ಕೆ ಕಷ್ಟದಿಂದ ಎಲ್ಲ ತಿನ್ನಲ್ಲ. ಈ ಥರ ನಾನು ಇದು ಸುಲಭದ ರೀತಿ ಐಡಿಯಾ ಕಂಡುಹಿಡ್ದಿದ್ದೀನಿ. ಇದಾದಮೇಲಂತೂ ನಾನು ಡೈಲಿ ಮುದ್ದೆ ಮಾಡಿ ತಿಂತಾಯಿದ್ದೀನಿ. ನಿಮಗೂ ಅದಕ್ಕೆ ಹೇಳ್ತಾ ಇದ್ದೀನಿ. ಇದಂತೂ ನೀವು ಮಾಡಿದ್ರೆ ಕೋಲು, ಟೈಮು ಮತ್ತು ಗಂಟಾಗೋದು ಎಲ್ಲನೂ ತಪ್ಪುತ್ತೆ. ಇದು ಬೇಯೋದು ಕೂಡ ಅಷ್ಟು ಚೆನ್ನಾಗಿ ಬೆಂದಿರುತ್ತೆ, ಅಂದರೆ ಅಷ್ಟು ಸೂಪರಾಗಿ ಬೆಂದಿರುತ್ತೆ. ಈವನ್ ನಾವು ಪಾತ್ರೆಯಲ್ಲಿ ಬೇಯಿಸೋ ತಳ ಎಲ್ಲ ಅಂಟಿರುತ್ತೆ, ಅದು ಕೂಡ ಸ್ಮೆಲ್ ಬರುತ್ತೆ. ಆ ಥರ ಏನೂ ಇರಲ್ಲ. ಇದು ತುಂಬಾ ಸಾಫ್ಟಾಗಿ ಬರುತ್ತೆ. ಹೇಗಂದರೆ ಈಗ ಎತ್ತಿದ ತಕ್ಷಣ ಹೊರಗಡೆ ಬಂದುಬಿಟ್ರೆ ಬೆಂದಿದೆ ಅಂತ ಅರ್ಥ. ಇದನ್ನು ಆಮೇಲೆ ಒಂದು ತಟ್ಟೆಗೆ ತೊಗೊಂಡು ಮಸೀತೀವಲ್ಲ, ಅದರಲ್ಲಿ ಯಾಕಂದರೆ ಬಿಸಿ ಇರುತ್ತೆ, ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಬಿಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ಅದು ಇದಾಗ್ಬಿಡುತ್ತೆ, ಫ್ಲ್ಯಾಟ್ ಆಗಿಬಿಡುತ್ತೆ. ಆಮೇಲೆ ಕೈಯಲ್ಲಿ ಸ್ವಲ್ಪ ಬಿಸಿನೂ ಕಡಿಮೆ ಆಗುತ್ತೆ. ಆಮೇಲೆ ಕೈಯಲ್ಲಿ ಮುದ್ದೆ ಹಿಡಿಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಅಷ್ಟು ಸಾಫ್ಟಾಗಿ ಬಂದಿದೆ. ಇದರಲ್ಲಿ ಗಂಟು ಇಲ್ಲ. ಈವನ್ ಕೋಲಲ್ಲಿ ಮಾಡಿದ್ರೂ ಇಷ್ಟು ಸಾಫ್ಟಾಗಿ ಬರಲ್ಲ, ನಾನು ಹೇಳ್ತೀನಿ. ಆಮೇಲೆ ಬೇಯಿಸಿದ್ರು ಪಾತ್ರೆಯಲ್ಲಿ ಇಷ್ಟು ಚೆನ್ನಾಗಿ ಬೆಂದಿರಲ್ಲ. ಯಾಕಂದರೆ ಇಡ್ಲಿ ಪಾತ್ರೆನಲ್ಲಿ ಒಂದೊಂದ್ಸತಿ ಪಾತ್ರೆಯಲ್ಲಿ ಮಾಡುವಾಗ ತಳ ಎಲ್ಲ ಬೆಣ್ಣೆ ಸ್ಮೆಲ್ಲಿಂದ ಕೂಡ ಕೆಲವೊಮ್ಮೆ ನಮ್ಗೆ ತಿನ್ನಬೇಕಾಗಲ್ಲ, ಅದನ್ನು ಬಿಸಾಕ್ತೀವಿ. ನಾನೇ ಇದನ್ನೆಲ್ಲ ತುಂಬ ಸತಿ ಮಾಡಿ ಇದೊಂಥರ ಈಸಿ ಮೆಥಡ್ ನಾನು ಕಂಡುಹಿಡಿದು ಬಿಟ್ಟಿದ್ದೀನಿ. ಇದು ನಾನು ಯಾವಾಗಲೂ ಮಾಡ್ತಿರ್ತೀನಿ. ಆದ್ದರಿಂದ ಇದನ್ನು ಯಾರ್ಯಾರಿಗೆ ಮುದ್ದೆ ಮಾಡೋಕ್ಕೆ ಬರಲ್ವೋ ಅವ್ರ ಜೊತೆ ಶೇರ್ ಮಾಡೋಣ ಅನ್ನಿಸ್ತು, ಶೇರ್ ಮಾಡಿದ್ದೀನಿ. ನಾನು ಇವತ್ತು ನುಗ್ಗೆಕಾಯಿ ಸಾರು ಮಾಡಿದ್ದೀನಿ. ನೋಡಿ, ಕಟ್ ಮಾಡಿದ್ರೆ ಎಷ್ಟು ಸಾಫ್ಟಾಗಿ ಬರುತ್ತೆ. ಬಾಯಲ್ಲಿ ಇಟ್ಟ ತಕ್ಷಣ ಹಾಗೇ ಈಸಿಯಾಗಿ ನುಂಗ್ಬೋದು, ಅಷ್ಟು ಸಾಫ್ಟಾಗಿದೆ. ಇದು ಮಕ್ಳಿಗೂ ಮಾಡಿಕೊಡಿ, ಸ್ವಲ್ಪ ತೆಳ್ಳಗೆ ಮಾಡಿಕೊಡಿ. ನುಂಗೋಕ್ಕೂ ಕೂಡ ತುಂಬ ಈಸಿಯಾಗಿರುತ್ತೆ ಮತ್ತು ಬೇಯೋದು ಕೂಡ ತುಂಬ ಸೂಪರಾಗಿ ಬೆಂದಿರುತ್ತೆ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.